ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಸೋಷಿಯಲ್ ಮೀಡಿಯಾ ಓಪನ್ ಮಾಡ್ತಿದ್ದಂಗೆ ನಿನ್ನೆ ಮೊನ್ನೆಯಿಂದ ಶುರುವಾಗ್ತಿರುವಂತಹ ವಿಚಾರ ಅಂತ ಅಂದ್ರೆ, ದರ್ಶನ್ ಅವರು ಸೆಪ್ಟೆಂಬರ್ 2ನೇ ತಾರೀಕು ರಿಲೀಸ್ ಆಗ್ತಾರೆ. ಡಿ ಬಾಸ್ ಅಭಿಮಾನಿಗಳಿಗೆ ಖುಷಿ ವಿಚಾರ ಅಂತ ಎಲ್ಲ ಕಡೆ ಪೋಸ್ಟ್ಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಈ ಪ್ರದೋಷ್, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ 14ನೇ ಆರೋಪಿ ಆಗಿರುವಂತಹ ಪ್ರದೋಷ್ ಅವರು ಮಾಫಿ ಸಾಕ್ಷಿಗೆ ಮುಂದಾಗಿರ್ತಾರೆ. ಒಂದಷ್ಟು ಚರ್ಚೆ, ಪರ ವಿರೋಧ ಎಲ್ಲ ನಡೆಯುತ್ತೆ, ವಾದ ವಿವಾದಗಳು ಎಲ್ಲದೂ ಕೂಡ ನಡೆಯುತ್ತೆ. ಸೊ ಅದಾದ ನಂತರದಲ್ಲಿ ಒಂದಷ್ಟು ಜನರು ದರ್ಶನ್ ಅವ್ರದ್ದು ಏನು ತಪ್ಪಿಲ್ಲ, ಇದರಲ್ಲಿ ಏನು ತಪ್ಪೇ ಮಾಡಿಲ್ಲ, ಅವ್ರು ಆಚೆ ಬರ್ತಾರಂತೆ, ಅದು ಸೆಪ್ಟೆಂಬರ್ 2ನೇ ತಾರೀಕಂತೆ ಅಂತ ಹೇಳ್ಬಿಟ್ಟು ಹೊರಗಡೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತದೆ. ಅದ್ರ ನಡುವೆ ವಿಜಯಲಕ್ಷ್ಮಿ ಅವರು ಗಂಡನ ನೆನಪಲ್ಲಿ ಒಂದಷ್ಟು ಹಳೆ ಫೋಟೋಗಳನ್ನು ಶೇರ್ ಮಾಡ್ಕೊಂಡಿದ್ದಾರೆ ಸ್ಟೋರಿಯಲ್ಲಿ. ಇದೆಲ್ಲದೂ ಕೂಡ ಬಿಸಿ ಬಿಸಿಯಾಗಿ ಚರ್ಚೆ ಆಗ್ತಿರುವಾಗ ಅವರು ನಗುವಿನ ನೇಸರ ಎನ್ನುವಂತಹ ಹಾಡನ್ನು ಕೂಡ ಆ ಒಂದು ಫೋಟೋಗೆ ಹಾಕ್ಕೊಂಡಿದ್ದಾರೆ. ಇತ್ತೀಚೆಗೆ ವಿಜಯಲಕ್ಷ್ಮಿ ದರ್ಶನ್ ಅವರು ಗಂಡನ ಜೊತೆಗಿನ ಲವ್ಲಿ ಆಗಿರುವಂತಹ ಫೋಟೋವನ್ನು ಕೂಡ ಶೇರ್ ಮಾಡಿದ್ರು. ಅವರು ಆಗಾಗ ಪತಿ ದರ್ಶನ್ ಜೊತೆಗಿರುವಂತಹ ಥ್ರೋ ಬ್ಯಾಕ್ ಫೋಟೋವನ್ನು ಶೇರ್ ಮಾಡ್ತಾ ಇರ್ತಾರೆ. ಈಗ ದರ್ಶನ್ ಅವರ ಜೊತೆಗಿನ ಇನ್ನೊಂದು ಚಂದದ ಫೋಟೋ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕೊಂಡಿದ್ದಾರೆ. ಬೇಲ್ ಪಡೆದು ಹೊರಗೆ ಬಂದಾಗ ಜೊತೆಯಾಗಿದ್ದಂತಹ ಜೋಡಿ ಈಗ ಮತ್ತೆ ದೂರವಾಗಿದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್ ವೇಳೆಯಲ್ಲಿಯೂ ಕೂಡ ವಿಜಯಲಕ್ಷ್ಮಿ ಅವರು ಗಂಡನ ಜೊತೆಗೇ ಇದ್ರು. ಆದರೆ ಆ ನಂತರ ದರ್ಶನ್ ಅರೆಸ್ಟ್ ಕೂಡ ಆಗ್ತಾರೆ. ಆಗಾಗ ವಿಜಯಲಕ್ಷ್ಮಿ ಅವರು ಗಂಡನೊಂದಿಗೆ ಇರುವಂತಹ ಹಳೆ ಫೋಟೋಗಳನ್ನ, ಮೆಮೊರಿಗಳನ್ನೆಲ್ಲ ರೀಶೇರ್ ಮಾಡ್ತಾಲೇ ಇರ್ತಾರೆ. ಅಷ್ಟೇ ಅಲ್ಲದೆ ಅವರ ಫ್ಯಾನ್ಸ್ ಪೇಜ್ಗಳು ಕೂಡ ಫೋಟೋಸನ್ನು ಶೇರ್ ಮಾಡ್ತಾ ಇರ್ತವೆ. ಇದೀಗ ವಿಜಯಲಕ್ಷ್ಮಿ ಅವರು ಫುಲ್ ಸ್ಮೈಲ್ ಕೊಡ್ತಿರುವಂತಹ ಒಂದು ಫೋಟೋ ಕೂಡ ಸ್ಟೋರಿಯಲ್ಲಿ ಹಾಕ್ಕೊಂಡಿದ್ದಾರೆ. ಇದರೊಂದಿಗೆ ನಗುವಿನ ನೇಸರ ಎನ್ನುವಂತಹ ಹಾಡನ್ನು ಕೂಡ ಹಾಕಿದ್ದಾರೆ. ಮಂದಾರ ಬೈಲು ಕ್ಷೇತ್ರದಲ್ಲಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪ್ರಾರ್ಥನೆಯನ್ನ ಸಲ್ಲಿಸಿರುವಂತಹ ಸುದ್ದಿ ಈಗಾಗಲೇ ಭಾರಿ ವೈರಲ್ ಆಗೋಗ್ಬಿಟ್ಟಿದೆ. ಮಂಗಳೂರು ನಗರದ ಕೊಂಚಾಡಿ ದೇರಬೈಲ್ನಲ್ಲಿರುವ ಕ್ಷೇತ್ರಕ್ಕೆ ಸ್ಯಾಂಡಲ್ವುಡ್ನ ಸ್ಟಾರ್ ನಟನ ಪತ್ನಿ ವಿಜಯಲಕ್ಷ್ಮಿ ಬಂದು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ತುಳು ಆಚರಣೆ ನಂಬಿಕೆಗಳಲ್ಲಿ ರಕ್ತೇಶ್ವರಿ ತಾಯಿಗೆ ಭಾರಿ ಪ್ರಾಮುಖ್ಯತೆ ಕೂಡ ಇದೆ. ವಿಜಯಲಕ್ಷ್ಮಿ ದರ್ಶನ್ ಭೇಟಿ ಕೊಟ್ಟ ಕ್ಷೇತ್ರದಲ್ಲಿಯೂ ಕೂಡ ಪ್ರಧಾನವಾಗಿ ರಕ್ತೇಶ್ವರಿ ದೈವವನ್ನು ಆರಾಧಿಸಲಾಗ್ತದೆ. ಕ್ಷೇತ್ರದಲ್ಲಿ ರಕ್ತೇಶ್ವರಿ ಮಂತ್ರ ದೇವತೆ, ಗುಳಿಗೆ ದೈವದ ಆರಾಧನೆ ಮಾಡಲಾಗ್ತದೆ. ಒಂದು ಮನೆತನದಿಂದ ಆರಾಧಿಸಿಕೊಂಡು ಬರ್ತಿರುವಂತಹ ದೈವ ಕ್ಷೇತ್ರಕ್ಕೆ ಬಹಳಷ್ಟು ಜನರು ಬಂದು ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಸಾಕ್ಷ್ಯಗಳಿಗೆ ಬೆದರಿಕೆಯನ್ನ ಹಾಕಿದಂತಹ ಆರೋಪದ ಪ್ರಕರಣದಲ್ಲಿ ಮತ್ತೊಂದು ಕುತೂಹಲಕಾರಿ ಬೆಳವಣಿಗೆ ನಡೆದಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಈ ಸಾಕ್ಷಿಗಳಿಗೆ, ಯಾರೆಲ್ಲ ಮೇನ್ ಸಾಕ್ಷಿಗಳಿದ್ರು ಅವರಿಗೆ ಬೆದರಿಕೆ ಹಾಕಿರುವಂತಹ, ಅವರೆಲ್ಲರಿಗೂ ಕೂಡ ಬೆದರಿಕೆ ಹಾಕಿದ್ರು. ಆ ಬೆದರಿಕೆ ಹಾಕಿದವರು ಯಾರು ಕೂಡ ಸಾಕ್ಷಿ ಬಂದು ಹೇಳಬಾರ್ದು ಅಂತ ಬೆದರಿಕೆ ಹಾಕಿದ್ರಲ್ಲ, ಆ ಒಂದು ಪ್ರಕರಣದಲ್ಲಿ ಮತ್ತೊಂದು ಕುತೂಹಲಕಾರಿ ಬೆಳವಣಿಗೆ ಕೂಡ ನಡೆದಿದೆ. ಈ ಒಂದು ಪ್ರಕರಣದಲ್ಲಿ ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದಾರೆ ಎನ್ನಲಾಗ್ತಿದ್ದಂತಹ ಗೌರವ್ ಶೆಟ್ಟಿ ಇದೀಗ ಮಂಗಳೂರಿನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಕಾಣಿಸಿಕೊಂಡಿರುವುದು ಚರ್ಚೆಗೆ ಕಾರಣವಾಗ್ತಾ ಇದೆ. ವಿಜಯಲಕ್ಷ್ಮಿಯನ್ನ ಗೌರವ್ ಶೆಟ್ಟಿ ಸ್ವಾಗತಿಸಿರುವ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಗೌರವ್ ಶೆಟ್ಟಿ ಕಾಣಿಸ್ತಾ ಇರಲಿಲ್ಲ, ಯಾರು ಕೂಡ ಸಾಕ್ಷಿಯನ್ನ ಹೇಳಬಾರ್ದು, ಸಾಕ್ಷಿಯನ್ನು ಹೇಳಿದ್ರೆ ಹಿಂಗೆ ಮಾಡ್ತೀನಿ ಅಂತ ಬೆದರಿಕೆ ಹೊಡೆದಿದ್ರಲ್ವಾ, ಅದರಲ್ಲಿ ಗೌರವ್ ಶೆಟ್ಟಿ ಕೂಡ ಒಬ್ರು. ಆದರೆ ಗೌರವ್ ಶೆಟ್ಟಿ ತಲೆ ಮರೆಸ್ಕೊಂಡಿದ್ರು. ಈಗ ಮಂಗಳೂರಿಗೆ ವಿಜಯಲಕ್ಷ್ಮಿ ಅವರು ಹೋದಾಗ ಅಲ್ಲಿ ಒಂದು ವಿಡಿಯೋದಲ್ಲಿ ಗೌರವ್ ಶೆಟ್ಟಿ ಅವರು ವಿಜಯಲಕ್ಷ್ಮಿ ಅವರನ್ನ ಸ್ವಾಗತಿಸಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದ್ದು, ಪೊಲೀಸರ ತನಿಖೆಯ ನಡುವೆ ಈ ಬೆಳವಣಿಗೆ ನಡೆದಿದೆ. ಗೌರವ್ ಶೆಟ್ಟಿನೇನಾದ್ರೂ ಅರೆಸ್ಟ್ ಮಾಡ್ತಾರಾ ಅಥವಾ ಗೌರವ್ ಶೆಟ್ಟಿನೇನಾದ್ರೂ ತನಿಖೆಗೆ ಒಳಪಡಿಸ್ತಾರ, ಕಾದ್ ನೋಡ್ಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.